ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ನಂದು ಹೇರ್ ಕೇರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ದೆನ್ ನಾನು ಯಾವ ಥರ ಹೇರ್ ಕೇರ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ. ಸೊ ಇದು ನಾನು ನನ್ನ ಹೇರಿಗೆ ಮಾಡ್ಕೊತಾ ಇಲ್ಲ, ನಾನು ನನ್ನ ಸ್ವಾತಿ ಹೇರಿಗೆ ಮಾಡ್ತಾಯಿದ್ದೀನಿ, ನನ್ನ ನಾದಿನಿ ಸ್ವಾತಿಗೆ. ಸೊ ನೋಡೋಣ ಬನ್ನಿ ಏನೇನು ಹಾಕ್ತಾಯಿದ್ದೀನಿ, ಹೇಗೆ ಮಾಡ್ತೀನಿ ಅಂತ ಹೇಳಿ. ಸೊ ನಾನು ಇದಕ್ಕೆ ಬಂದು ಏನು ತೊಗೊಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಹೈಬಿಸ್ಕಸ್ದು ಲೀವ್ಸ್ ಬರುತ್ತೆ ಅಲ್ಲ, ಅದು ಅಂದರೆ ಹೈಬಿಸ್ಕಸ್ ಅಂದರೆ ಎಲ್ಲರಿಗೂ ಗೊತ್ತು, ದಾಸವಾಳದ್ದು ಎಲೆ ತೊಗೊಂಡಿದ್ದೀನಿ. ಹೂವಿದ್ರೆ ಹೂವು ಕೂಡ ತೊಗೋಬೋದು, ಅದು ಯಾವ ಕಲರ್ ಆದರೂ ಆಗುತ್ತೆ. ಹಾಗೆ ನಾನು ಅಲೋವೆರಾ ತೊಗೊಂಡಿದ್ದೀನಿ. ಹೈಬಿಸ್ಕಸ್ ಏನಕ್ಕೆ ಅಂತಂದರೆ ಅದು ನಿಮಗೆ ಹೇರ್ ಗ್ರೋ ಮಾಡೋಕ್ಕೆ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ದೆನ್ ಅಲೋವೆರಾ ಬಂದುಬಿಟ್ಟು ಹೇರ್ ಸ್ಮೂತ್ನಿಂಗ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಬಂದು ನಾನಿಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪಿಂದ ನಿಮಗೆ ಹೇರ್ ಕಲರ್ ಅಂದರೆ ಬ್ಲ್ಯಾಕ್ನೆಸ್ ಜಾಸ್ತಿ ಮಾಡುತ್ತೆ. ಆ್ಯಂಡ್ ದೆನ್ ವೈಟ್ ಹೇರ್ ಬೇಗ ಆಗೋದಕ್ಕೆ ಬಿಡೋದಿಲ್ಲ ಅದು. ಹಾಗೆ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ. ಮೊಸರು ಬಂದುಬಿಟ್ಟು ಡ್ಯಾಂಡ್ರಫ್ ಹಿಂಗಿದ್ರೆ ಅದು ಕಮ್ಮಿ ಮಾಡುತ್ತೆ. ಸೊ ಆ ಕಾರಣಕ್ಕೆ. ಆಮೇಲೆ ನಾನು ಗೂಸ್ಬೆರೀಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ ನಿಮ್ಮ ಹೇರ್ ಗ್ರೋ ಆಗೋಕ್ಕೆ ಆ್ಯಂಡ್ ದೆನ್ ಹೇರ್ ಸ್ಟ್ರಾಂಗ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಅದು. ಅದಾದಮೇಲೆ ನಾನು ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಇದು ವೈಟ್ ಮಾತ್ರ ಹಾಕ್ಕೊಳ್ತಾ ಇರೋದು. ಸೊ ಈ ವೈಟ್ ಮಾತ್ರ ಅಲ್ವಾ, ಈ ಮೊಟ್ಟೆ ಹಾಕೋದ್ರಿಂದ ಹೇರ್ ಸ್ಮೂತ್ನಿಂಗ್ ಆಗುತ್ತೆ ಬಂದು, ಆ ಕಾರಣಕ್ಕೆ. ಸೊ ರಫ್ನೆಸ್ ಇರೋದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇಲ್ಲಿ ಎಗ್ ವೈಟ್ ಮಾತ್ರ ಹಾಕ್ತಾಯಿದ್ದೀನಿ ನಾನು. ಯೆಲ್ಲೋ ಪಾರ್ಟ್ ಹಾಕ್ತಾಯಿಲ್ಲ. ಯೆಲ್ಲೋ ಪಾರ್ಟ್ ಹಾಕಿದ್ರೆ ವೈಟ್ ಹೇರ್ ಆಗುತ್ತೆ ಅಂತ ನಾನು ಸ್ವಲ್ಪ ಕೇಳಿದ್ದೆ. ಸೊ ಆ ಕಾರಣಕ್ಕೆ ನಾನು ಭಯದಿಂದ ಹಾಕ್ತಾಯಿಲ್ಲ ಎಲ್ಲೂ. ಸೊ ಇದು ನನ್ನ ಹೇರ್ ಕೇರ್ದು. ಇದ್ರ ಜೊತೆಗೆ ಬೇಕು ಅಂತ ಅಂದರೆ ಆಮೇಲೆ ನಾನೊಂದು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ನಮಗೆ ಇಂಪ್ರೂವ್ ಮಾಡುತ್ತೆ, ಹೇರ್ ಗ್ರೋಯಿಂಗಿಗೆಲ್ಲ ತುಂಬ ಇಂಪ್ರೂವ್ ಮಾಡುತ್ತೆ. ಸೊ ಆ ಕಾರಣಕ್ಕೋಸ್ಕರ. ಆ್ಯಂಡ್ ದೆನ್ ಇದ್ರ ಜೊತೆಗೆ ನೀವು ಬೇಕು ಅಂದರೆ ಅಗಸೆ ಬೀಜ ಅಂತಾರೆ, ಅಂದರೆ ಫ್ಲ್ಯಾಕ್ ಸೀಡ್ಸ್, ಇದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಅದನ್ನು ನೈಟಲ್ಲೇ ನೆನೆಸಿಟ್ಟು ನೀವು ಬೆಳಗ್ಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮೆಂತ್ಯ, ಅದು ಅಷ್ಟೇ ನಿಮಗೆ ಭಾಳ ತಂಪು ಕೊಡುತ್ತೆ ನಿಮಗೆ ಮೈಂಡ್ ಸೆಟ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೈಟಲ್ಲಿ ನೆನೆಸಿಟ್ಟು ಬೆಳಗ್ಗೆ ಗ್ರೈಂಡ್ ಮಾಡಿ ಹಾಕ್ಕೋಬೇಕು. ಅದಾದಮೇಲೆ ಬೇಕು ಅಂದರೆ ನಿಮಗೆ ಒಂದೆರಡು ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೋಬೋದು, ಇಲ್ಲಾಂದರೆ ನೆಸೆಸಿಟೀಸ್ ಇಲ್ಲ. ಆಮೇಲೆ ಲೆಮನ್ ಹಾಕ್ಕೋಬೋದು. ಲೆಮನ್ ಕೂಡ ಅಷ್ಟೇ, ಅದು ಕೂಡ ನಿಮಗೆ ಹೇರ್ ಡ್ಯಾಂಡ್ರಫ್ ಏನಾದರೂ ಇದೆ ಅಂದರೆ ಅದೆಲ್ಲ ಅವಾಯ್ಡ್ ಮಾಡುತ್ತೆ. ಸೊ ಈ ಥರ ಇದಿಷ್ಟನ್ನು ಮಾಡಿಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಂಬಿಟ್ಟು ಈ ಥರ ಅಪ್ಲೈ ಮಾಡ್ಕೋಬೇಕು. ಹೇಗೆ ಅಂದರೆ ನೀವು ಸ್ಕ್ಯಾಲ್ಪ್ಗೆ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಒಂದು ಹೇರ್ಗಿಂತ ಮೇನ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಈ ಥರ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಈ ಥರ ಮೇಲೆ ಕಟ್ಕೊಂಡು ಒಂದು ಜಸ್ಟ್ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿ. ಯಾವುದೇ ಸೋಪು ಶಾಂಪು ಯಾವುದೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಹಾಗೆ ಸ್ನಾನ ಮಾಡಿ. ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ಶಾಂಪೂ ಅಲ್ಲಿ ತಲೆ ಕ್ಲಿಯರ್ ಮಾಡ್ಕೊಂಡು ಅಂದರೆ ವಾಶ್ ಮಾಡಿರಿ. ಸೊ ಅದಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಒಣಗಿಸ್ಕೋಬೇಕು ಬಿಸಿಲಲ್ಲಿ. ಒಣಗಿಸ್ಕೊಂಡಾಗ ಈ ಥರ ಇರುತ್ತೆ, ಡ್ಯಾಂಡ್ರಫ್ ಥರ ಅನ್ನಿಸ್ತಾ ಇರುತ್ತೆ ನಿಮಗೆ, ಹೊಟ್ಟೊಟ್ಟು ಥರ. ಸೊ ಅದು ಕಾಮನ್, ಅದು ಹೋಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈ ಥರ ಆದಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟು ಬಂದು ಚೆನ್ನಾಗಿ ಕೂದಲು ಒಣಗಿಸ್ಕೊಂಡ್ಮೇಲೆ ಸ್ವಲ್ಪ ಕೊಬ್ಬರೆಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ತಲೆಗೆ ಅಪ್ಲೈ ಮಾಡಿಕೊಂಡು ಮಾರನೇ ದಿನ ತಲೆ ಸ್ನಾನ ಮಾಡಿ. ಸೊ ಆವಾಗ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ ಬಂದು. ನಾನು ಹೇರ್ ಕೇರ್ ಇದೇ ಥರ ಮಾಡ್ಕೊಳ್ಳೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.